ರೋಟರಿ ಕ್ಲಬ್ ಕುಂದಾಪುರ ಇವರ ಸಾರಥ್ಯದಲ್ಲಿ ಉಚಿತ ಇಸಿಜಿ, ಹೃದ್ರೋಗ ತಪಾಸಣೆ, ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ರಕ್ತದೊತ್ತಡ ಹಾಗೂ ಮಧುಮೇಹ ತಪಾಸಣೆ ಶಿಬಿರವು ಕುಂದಾಪುರದ ಗಿಳಿಯಾರು ಕುಶಲ್ ಹೆಗ್ಡೆ ರೋಟರಿ ಸಭಾಂಗಣದಲ್ಲಿ ಜೂನ್ 16ರಂದು ನಡೆಯಿತು. ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರ, ಆಯುಷ್ಮಾನ್ ಆರೋಗ್ಯ ಮಂದಿರ ವಡೇರ ಹೋಬಳಿ, ಎಜೆ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಮಂಗಳೂರು ಹಾಗೂ ಪಾರ್ವತಿ ಮಹಾಬಲಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಶಿರೂರು ಮುದ್ದುಮನೆ ಇವರ ಸಂಯುಕ್ತ ಸಹಯೋಗದಲ್ಲಿ ಈ ಶಿಬಿರ ಆಯೋಜಿಸಲ್ಪಟ್ಟಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಾರ್ವತಿ ಮಹಾಬಲಶೆಟ್ಟಿ ಸ್ಮಾರಕ ಕಣ್ಣಿನ ಆಸ್ಪತ್ರೆಯ ಸಂಚಾಲಕರಾದ ಡಾಕ್ಟರ್ ಶಂಕರ್ ಶೆಟ್ಟಿ ಮುದ್ದುಮನೆಯವರು ಶಿಬಿರವನ್ನುದ್ದೇಶಿಸಿ ಮಾತನಾಡಿದರು. ಬಹಳಷ್ಟು ಮಂದಿ ವೈದ್ಯರು ಸಮಾಜಕ್ಕೆ ಏನಾದರೂ ಹೇಳಬೇಕೆಂಬ ಉದ್ದೇಶದಿಂದ ಪ್ರಾರಂಭಿಸಿದಂತ ಒಂದು ಆಸ್ಪತ್ರೆ 12 ವರ್ಷಗಳನ್ನು ಮುಗಿಸಿ 13ನೇ ವರ್ಷದಿಂದ ನಡೀತಾ ಇದೆ. 3 ಮಂದಿಯಿಂದ ಹೆಚ್ಚು ವೈದ್ಯರು ಇದ್ದಾರೆ. ಹಾಗೆ ಎಲ್ಲ ಆಧುನಿಕ ಉಪಕರಣಗಳು ಬಂದಿದೆ. ಭವ್ಯವಾದ ಕಟ್ಟಡವು ಎಲ್ಲ ವ್ಯವಸ್ಥೆಗಳನ್ನ ಹೊಂದಿರುವಂತ ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದಿಸಿಬಿಟ್ಟ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರನ್ನ ಬಂದಂತ ಒಂದು ಆಸ್ಪತ್ರೆ ಇದು. ಸಮಾಜ ಸೇವೆ ಇದರ ಮೂಲ ಉದ್ದೇಶ ಯಾವುದೇ ಒಂದು ಲಾಭಾಪೇಕ್ಷೆಯಿಂದ ನಡೆಯುತ್ತಿರುವ ಸಂಸ್ಥೆ ಅಲ್ಲ. ಈ ಸಮಸ್ಯೆಗಳು ನಾನು ಏನ್ ನಿಮ್ಗೆ ಹೇಳ್ತೀನಿ, ಇದು ಗಂಭೀರವಾದ ಸಮಸ್ಯೆ ಅಲ್ಲ. ಮೊರೆ ಶಸ್ತ್ರಚಿಕಿತ್ಸೆ ಇರಲಿ ಅಥವಾ ದೃಷ್ಟಿ ಸಮಸ್ಯೆ ಇರಲಿ, ಗಂಭೀರವಾದ ಸಮಸ್ಯೆಗಳು ಬಹಳಷ್ಟು ಖಂಡಿತವಾಗಿ ಇರ್ತದೆ. ಆ ಉದ್ದೇಶದಿಂದಲೇ ನಾವು ಆಸ್ಪತ್ರೆಗೆ ಕೊಂಡೊಯ್ಯುವುದು. ಆ ನೆಲೆಯಲ್ಲಿ ಆಗಾಗ ಒಂದು ತಪಾಸಣೆ ಮಾಡಿಕೊಳ್ಳುವಂತ ಹವ್ಯಾಸವನ್ನ ತಾವು ರೂಪಿಸಿಕೊಳ್ಳಿ. ಹಾಗೆ BP, ಶುಗರ್ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನೀವು ಒಂದು ತಪಾಸಣೆ ಮಾಡಿಸ್ಕೊಳ್ತೀರಿ. ಹಾಗೆ ಕಣ್ಣಿನ ಸಮಸ್ಯೆಗೆ, ಗಂಭೀರ ಸಮಸ್ಯೆಗೆ ಒಂದು ತಪಾಸಣೆ ಮಾಡಿಕೊಳ್ಳುವಂತ ಹವ್ಯಾಸವನ್ನು ತಾವು ರೂಢಿಸಿಕೊಳ್ಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರೇಮಾನಂದ್ರವರು ಸದೃಢ ಆರೋಗ್ಯಕ್ಕಾಗಿ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ವಿಸ್ತೃತ ಮಾಹಿತಿ ಒದಗಿಸಿದರು. ಸಣ್ಣ ಜ್ವರ ಬಂದ್ರು ಕೂಡ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ತೇವೆ. ಆದ್ರೆ ನಮ್ಮ ಮನೆ ಹತ್ತಿರದ ಫ್ಯಾಮಿಲಿ ಡಾಕ್ಟರ್ ಏನಿದ್ದಾರೆ ಅವ್ರಿಗೆ ತೋರ್ಸ್ಲಿಕ್ಕೆ ಹೋಗುದಿಲ್ಲ. ಅವ್ರಿಗೆ ಗೊತ್ತಿರ್ತಾರೆ ಇವ್ರ ಅಜ್ಜ ಹೇಗಿದ್ರು, ಅಪ್ಪ ಹೇಗಿದ್ರು, ಮಗ ಹೇಗಿದ್ರು, ಮನೆಯಲ್ಲೆಲ್ಲ ಹೇಗಿದ್ರು, ಇವ್ರ ಮನೆಯಲ್ಲಿ ಸಮಸ್ಯೆಗಳೇನಿದೆ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತಿರ್ತಾರೆ. ಅವ್ರು ಹೇಳ್ತಾರೆ ನಂಗೆ ಅದಲ್ಲ ಅಂತೇಳಿ. ಹಲವಾರು ವಿಷಯಗಳಿದೆ ಮತ್ತು ತಿನ್ನುವ ಆಹಾರ ಪದ್ಧತಿ ಇದೆ, ಆಯ್ತಾ. ಕೆಲವರು ನಿದ್ದೆ ಬಿಟ್ಟು ಕೆಲಸ ಮಾಡುವಂತವ್ರು ಇದ್ದಾರೆ ನಮ್ಮಲ್ಲಿ. ಅದು ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದ್ರೆ ನಮ್ಮಲ್ಲಿ ಇಲ್ಲಿ ಚಿಪ್ಪಿ ಕೆಲಸ ಮಾಡೋರು ಇದ್ದಾರೆ. ಅವ್ರ ಕೈಯೆಲ್ಲ ಹಾರ್ಡ್ ಆಗಿರ್ತಾರೆ, ನೋಡಿರೋ ಅಲ್ವಾ. ಅದನ್ನ ನೀವು ಮಣಿಪಾಲ್ ಆಸ್ಪತ್ರೆ ಹೋಗಿ ಕೇಳಿದ್ರೆ ಇದು ಎಂತ ಆಗಿತ್ತಂದೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಸುಮ್ಮನೆ ನೋಡಿ ಅದಕ್ಕೆ ಏನ್ ಚಿಕಿತ್ಸೆ ಕೊಡ್ತಾರೆ. ಅವ್ರನ್ನ ಕೆಲಸವನ್ನ ಬದಲಾಯಿಸ್ಬೇಕಂತೇಳಿ ಅವ್ನ ಹೇಳಲಿಕ್ಕೆ ಗೊತ್ತಿರೋದಿಲ್ಲ. ಅವರು ಇನ್ನೂ ಡಿಟೇಲ್ ಆಗಿ ಕೇಳಬೇಕಾಗತ್ತೆ. ಇದು ಒಂದ್ ಸಣ್ಣ ಉದಾಹರಣೆ ಹೇಳಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕ ಸ್ಟಡಿಗಳನ್ನ ಮಾಡಿದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಕನಾಮಿಕಲಿ, ಆರ್ಥಿಕವಾಗಿ ನಾವೆಲ್ಲರೂ ಮುಂದುವರೆದಿದ್ದೇವೆ. ಮೊದಲಿನ ತರ ಇಲ್ಲ, ನಾವೆಲ್ಲ ಅನುಕೂಲಸ್ಥರಾಗಿದ್ದೇವೆ. ಈಗ ನಮ್ಮಲ್ಲಿ ಕಾಯಿಲೆಗಳು ಮೊದಲಿನ ತರದ ಕಾಯಿಲೆಗಳಿಲ್ಲ. ಶ್ರೀಮಂತರಿಗೆ ಬರುವಂತ ಕಾಯಿಲೆಗಳು ಜಾಸ್ತಿ ಆಗಿದೆ. ಶ್ರೀಮಂತರಿಗೆ ಬರುವಂತ ನಿಮ್ಗೆ ಗೊತ್ತಿದೆ, ಒಂದು ಡಯಾಬಿಟಿಸ್ ಬಂದಿದ್ರೆ ನಾವು ಅದು ಶ್ರೀಮಂತರ ಕಾಯಿಲೆ ಅಂತಲೇ ಹೇಳ್ತಾ ಇತ್ತು. ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗೂ ಕೂಡ BP ಇರುವವರಿಗೆ, ಪ್ರಾಯದವರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಾಗಿ BP ಚೆಕ್ ಮಾಡ್ತಾ ಇರಬೇಕು ಮತ್ತು ಅವರಿಗೆ ಮಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ತಿನ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಮಾತ್ರೆಗಳನ್ನು ತಿಂತಾರೆ. ಎಷ್ಟೋ ಸರಿ ಏನಾಗ್ತದೆ ಅಂದ್ರೆ ಪ್ರಾಯದವರಿಗೆ ಮಾತ್ರೆ ತಂದ್ಕೊಡ್ಲಿಕ್ಕೆ ಯಾರು ಇರುವುದಿಲ್ಲ. ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡಿದೆ. ಮನೆಗೆ ಹಣವನ್ನ ತಲುಪಿಸಲಿಕ್ಕೂ ಕೂಡ ಯೋಜನೆಗಳನ್ನು ಮಾಡಿದೆ. ಆದ್ರೆ ಆ ಹಣ ಕೊಡ್ತಾ ಇರುವಂತದ್ದು ನಿಮ್ಮ ಔಷಧಿ ಖರ್ಚಿಗಲ್ಲ, ನಿಮ್ಮ ವೈಯಕ್ತಿಕ ಖರ್ಚಿಗಾಗಿ ಒಳ್ಳೆ ಆಹಾರವನ್ನ ಸೇವಿಸಿ ಖುಷಿಯಾಗಿದೆ ಅಂತೇಳಿ ಕೊಡ್ತಾ ಇರುವಂತದ್ದು. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿಯೋ ಅವರಿಗೆ ಚಿಕಿತ್ಸೆಗೋಸ್ಕರ ಹಣವನ್ನ ವ್ಯಯ ಮಾಡುವಂತದ್ದನ್ನ ಮಾಡುತ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿದೆ, ಗೃಹ ಆರೋಗ್ಯ ಕಾರ್ಯಕ್ರಮ ಅಂತೇಳಿ. ಅದರಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಆಶಾ ಕಾರ್ಯಕರ್ತೆಯರು, CHO, PSU ಅಂತ ಹೇಳಿದ್ದಾರೆ ಸ್ಟಾಫ್, ಅವ್ರು ಬರ್ತಾರೆ. ಬಂದಾಗ BP, ಶುಗರ್ ಇರ್ಬೋದು, ಇದಕ್ಕೆ ಬೇಕಾದಂತ ಬೇಸಿಕ್ ಮಾತ್ರೆಗಳೇನಿದೆ, ನೀವೆಲ್ಲ ತಿನ್ನುವಂತ ಮಾತ್ರೆಗಳು ಬೇಸಿಕ್ ಮಾತ್ರೆಗಳೇ. ಅದನ್ನ ಅವರು ನಿಮ್ಮ ಮನೆ ಬಾಗಿಲಿಗೆ 3 ತಿಂಗಳಿಗೆ ಆಗೋಷ್ಟು ಕೊಡ್ತಾರೆ. ನಿಮಗೆ ಕೊಟ್ಟಿರುವಂತ ಸರ್ಕಾರದ ಹಣ ಏನಿದೆ ಅದನ್ನ ಒಳ್ಳೆ ಆಹಾರವನ್ನ ತಿನ್ನಿ, ನೀವು ಆರೋಗ್ಯವಂತರಾಗಿ. ಇದು ಇಂಪಾರ್ಟೆಂಟ್ ಇರುವಂತದ್ದು ಗೃಹ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ.
ರೋಟರಿ ಕ್ಲಬ್ ಕುಂದಾಪುರ ಘಟಕದ ಅಧ್ಯಕ್ಷರಾದ ಆರ್ ನಾಗರಾಜ ಶೆಟ್ಟಿಯವರು ಶಿಬಿರದ ಆಯೋಜನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ರೋಟರಿ ಕ್ಲಬ್ ಅಂತ ಹೇಳಿರೋದೇ ಸೇವೆಗೋಸ್ಕರ. ಈ ಸರ್ವಿಸ್ ಅಬೌಟ್ ಸೆಲ್ಫ್, ನಮಗಿಂತಲೂ ನಾವು ಮಾಡುವಂಥ ಸೇವೆಯೇ ಪ್ರಮುಖವಾದದಂತೇಳಿ ಹೇಳ್ಕೊಳ್ತಿರುವಂತಹ ಈ ರೋಟರಿ ಕ್ಲಬ್ ನಾವು ನಮ್ಮ ಮುಖಾಂತರ ಎಷ್ಟು ಸಮಾಜಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿರ್ಬೋದು, ಶಿಕ್ಷಣದ ದೃಷ್ಟಿಯಲ್ಲಿರ್ಬೋದು ಏನೇನು ಸಹಾಯ ಮಾಡಲಿಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೇವೆ. ಇವತ್ತಿನ ಈ ಶಿಬಿರ ಕೂಡ ಅದರಲ್ಲಿ ಒಂದು ಭಾಗ. ನಮ್ಮಲ್ಲಿ 5 ಅವೇನ್ಯೂಗಳಿರುತ್ತೆ. ಅದರಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂಡರ್ ಬರುವಂತಹ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜಿಸಲಾಗಿದೆ. ಯಾಕಂದರೆ ರೋಟರಿ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಆದರೆ ಈ ಸಂಸ್ಥೆ ನಡೀಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಕ್ಲಬ್ ಮೆಂಬರ್ಸ್, ನಮ್ಮಲ್ಲಿ 83 ಜನ ಸದಸ್ಯರಿದ್ದಾರೆ. 83 ಜನರ ಸದಸ್ಯರ ಸಹಾಯವನ್ನು ಪಡೆದುಕೊಂಡು ನಾವು ಈ ಇಂಥ ಶಿಬಿರಗಳನ್ನ ಮಾಡ್ತೇವೆ. ಇವತ್ತಿನ ಶಿಬಿರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರೇಮಾನಂದ್ ಅವರಿಗೆ ನಾನು ಈ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಟೀಮ್ಸ್ ರಿಯಲಿ ಇಟ್ಸ್ ಹೆಲ್ಪಿಂಗ್ ಅಸ್ ಫಾರ್ ಬೈ ಆಲ್ ಮೀನ್ಸ್, ಸ್ಪೆಷಲಿ NCD ಹಾಗೂ ನಿಮ್ಮ ಅಂಡರ್ನಲ್ಲಿ ಬರುವಂತಹ ಪಾರ್ವತಿ ಮಹಾಬಲ ಟ್ರಸ್ಟ್ ಇರ್ಬೋದು, AJ ಹಾಸ್ಪಿಟಲ್ಗಳು, ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಕಡೆಯಿಂದ ಏನೇನು ಸೌಲಭ್ಯವನ್ನು ನಾವು ಪಡ್ಕೊಳ್ಬೇಕು ಸಮಾಜ ಸೇವೆಗೋಸ್ಕರ, ಅದನ್ನು ನಾವು ಆಕ್ಚುಲಿ ಪಡ್ಕೊಳ್ತಾ ಇದ್ದೇವೆ. ಅದ್ರ ಮುಖಾಂತರವೇ ನಮ್ಮ ಮುಖಾಂತರ ಅವರು ಆ ಸೇವೆಯನ್ನ ಸಮಾಜಕ್ಕೆ ನಾವು ಕೊಡ್ತಾ ಇದ್ದೇವೆ. ಇದರಲ್ಲಿ ರೋಟರಿ ಕ್ಲಬ್ಬಿನ ಸೇವೆಯನ್ನು ಒಂದು ಅಳಿಲು ಸೇವೆ ಮಾತ್ರ. ಕಳೆದ 4 ವರ್ಷಗಳಿಂದ ಸಂಪೂರ್ಣವಾಗಿ ಇದರಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ಸರಿಸುಮಾರು ಪ್ರತಿ ವರ್ಷ 12 ಶಿಬಿರಗಳನ್ನು, ಇಂಥ ಶಿಬಿರಗಳನ್ನು ಕನಿಷ್ಠ ಮಾಡ್ತಾ ಇದ್ದೇವೆ. ಈ ವರ್ಷ ಇದಾಗಲೇ ಇದು 14ನೇ ಶಿಬಿರ. ಸ್ಪೆಷಲಿ ಐ ಕ್ಯಾಂಪ್ ಇದಿರ್ಬೋದು. ಇವತ್ತು ಸ್ಪೆಷಲ್ ಆಗಿ AJ ಹಾಸ್ಪಿಟಲಿಗೆ ಅವರು ಕಾರ್ಡಿಯಾಲಜಿಸ್ಟನ್ನು ಕರೆಸ್ಬಿಟ್ಟು ಅದಕ್ಕೊಂದು ನಾವು ಸಂಪೂರ್ಣವಾಗಿ ಅವರಿಗೆ ಆಯೋಜನೆಯನ್ನು ಮಾಡಿ ನಾವು ಕೊಟ್ಟಿದ್ದೇವೆ. ಯಾಕಂತೇಳಿ ಹೃದಯ ಚಿಕಿತ್ಸೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಇವತ್ತಿಗೆ ಪ್ರಥಮ ಹಂತದಲ್ಲಿ ಒಳ್ಳೆಯ ಒಂದು ಜನರ ಒಂದು ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ಈ ಒಂದು ಶಿಬಿರದ ಪ್ರಯೋಜನವನ್ನು ಸಮಾಜವಾಗಿ ನಾವು ಸಾಮಾನ್ಯವಾಗಿ ಒಂದು 100ರಷ್ಟು ಜನರನ್ನು ಹೇಳಿದರೆ ನಮ್ಗೆ ಸಿಕ್ಕೋದು ಅದ್ರ ಬರೀ 10 ಜನ. ಹಾಗಾಗಿ ನಾವು ಸಾವಿರಾರು ಜನರಿಗೆ ನಮ್ಮ ಒಂದು ವಾಟ್ಸಪ್ನ ಗ್ರೂಪ್ನಲ್ಲಿ ಹಲವಾರು ವಾಟ್ಸಪ್ಪಿಗೆ ಹಾಕಿದ್ದೇವೆ. ಕೆಲವರಿಗೂ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳಿದ್ದುಂಟು. ಅದರಲ್ಲಿ ಹೆಚ್ಚಿನವರು ಬರ್ತಾ ಇದ್ದಾರೆ. ಇನ್ನೂ ಸಮಯ ಅವಕಾಶ ಉಂಟು. ಹಾಗಾಗಿ ನಿಜವಾಗ್ಲೂ ಇದೊಂದು ಉತ್ತಮವಾದಂಥ ಒಂದು ಶಿಬಿರ. ಇದರ ಒಂದು ಶಿಬಿರದ ಪ್ರಯೋಜನವನ್ನು ನಿಜವಾಗ್ಲೂ ಸಾರ್ವಜನಿಕರು ಇದನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಖುಷಿ ಪಡ್ತೇನೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕುಂದಾಪುರ ಘಟಕದ ಅಧ್ಯಕ್ಷರಾದ ರೊಟೇರಿಯನ್ ಆರ್ ನಾಗರಾಜ್ ಶೆಟ್ಟಿ, ಕಾರ್ಯದರ್ಶಿ ರೊಟೇರಿಯನ್ ಸರ್ವೋದಯ ಪೂಜಾರಿ, ಹೃದ್ರೋಗ ತಜ್ಞ ಡಾಕ್ಟರ್ ಅಭಿಷೇಕ್, ನೇತ್ರ ತಜ್ಞ ಡಾಕ್ಟರ್ ಮನೋಜ್, ಸೇವಾ ಬಂಧು ಟ್ರಸ್ಟ್ನ ಅಧ್ಯಕ್ಷರಾದ ಪಿ ಸಾಯಿನಾಥ್ ಶೇಟ್, ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರ ಇದರ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, AJ ಆಸ್ಪತ್ರೆ ಮಂಗಳೂರು ಇದರ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಪಾರ್ವತಿ ಮಹಾಬಲ ಶೆಟ್ಟಿ ಸ್ಮಾರಕ ಆಸ್ಪತ್ರೆ ಶಿರೂರು ಮುದ್ದುಮನೆ ಇದರ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ರೋಟರಿ ಕ್ಲಬ್ ಕುಂದಾಪುರ ಘಟಕದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವಾಣಿ ಕಾರ್ಯಕ್ರಮ ನಿರೂಪಿಸಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ರೊಟೇರಿಯನ್ ಸರ್ವೋದಯ ಪೂಜಾರಿ ವಂದಿಸಿದರು.